ಎಲ್ಲರಿಗೂ ನಮಸ್ಕಾರ. ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್. ಜಾತಕ ಕುಂಡಲಿಯಲ್ಲಿ ಈ 4ನೇ ಮನೆಯ ಕಾರಕತ್ವಗಳನ್ನು ತಿಳಿಯೋಣ. ಈ 4ನೇ ಮನೆ ಅಂದರೆ ಏನು, 4ನೇ ಮನೆಯ ವಿಚಾರಗಳು ಏನೇನು ಬರುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. ಜಾತಕದಲ್ಲಿ ಲಗ್ನ ಎನ್ನುವಂಥದ್ದು ವ್ಯಕ್ತಿ ಜನಿಸುವಂತಹ ಸಮಯದಲ್ಲಿ ಪೂರ್ವ ದಿಕ್ಕಿನಲ್ಲಿ ಉದಯವಾಗುತ್ತಿರುವಂತಹ ರಾಶಿಯಿಂದ ತಿಳಿಯುತ್ತದೆ. ಈ ಮೊದಲನೇ ಮನೆಯು ಜೀವನದ ಪ್ರಾರಂಭ, ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ಸೂಚಿಸುತ್ತದೆ. ಎರಡನೇ ಮನೆಯು ಆ ವ್ಯಕ್ತಿಯ ಹಣಕಾಸಿನ ಪರಿಸ್ಥಿತಿ, ಮಾತು, ಪ್ರಾಥಮಿಕ ಶಿಕ್ಷಣವನ್ನು ಸೂಚಿಸುತ್ತದೆ. ಮೂರನೇ ಮನೆಯು ಆ ವ್ಯಕ್ತಿಯ ಧೈರ್ಯ, ಸ್ಥೈರ್ಯ, ಪ್ರಯತ್ನ, ಒಡ ಹುಟ್ಟಿದವರನ್ನು ಸೂಚಿಸುತ್ತದೆ. ಈ 4ನೇ ಮನೆಯು ಪ್ರಮುಖವಾಗಿ ವಿದ್ಯಾಭ್ಯಾಸ, ಮಾತೃಸ್ಥಾನ, ಜೀವಿಸಲು ಅಗತ್ಯವಾಗಿರುವಂತಹ ಸೌಕರ್ಯಗಳನ್ನು ಈ 4ನೇ ಮನೆಯು ಸೂಚಿಸುತ್ತದೆ. ಪ್ರಮುಖವಾಗಿ ಜಾತಕವನ್ನು ವಿಶ್ಲೇಷಣೆ ಮಾಡಬೇಕಾದರೆ 1ನೇ ಮನೆಯಿಂದ 12 ಮನೆಗಳ ಸಂಬಂಧವನ್ನು ತಿಳಿಯುವಂಥದ್ದು ಬಹಳ ಪ್ರಮುಖವಾಗಿರುತ್ತದೆ. ಇಲ್ಲಿ ಯಾವ ಮನೆಯಲ್ಲಿ ಗ್ರಹ ಸ್ಥಿತವಾಗಿರುತ್ತೋ ಆ ಮನೆಯ ಕಾರಕತ್ವವು ಬಲವಾಗಿರುತ್ತದೆ. ಈ 4ನೇ ಮನೆಯು ನಾವು ವಾಸಿಸುವಂತಹ ಮನೆ, ತಂದೆ ತಾಯಿಯೊಂದಿಗಿನ ಕುಟುಂಬ, ವಿದ್ಯಾಭ್ಯಾಸದಲ್ಲಿ ಆಸಕ್ತಿ, ವಿಶ್ರಾಂತಿ ಸ್ಥಳ, ಇದು 4ನೇ ಮನೆ. ರೆಸ್ಟೋರೆಂಟ್ 4ನೇ ಮನೆ. ಮನೆಯ ಒಂದು ಅಂದರೆ ತಂದೆ ತಾಯಿ ಇರುವಂತಹ ಮನೆಯ ವಾತಾವರಣ 4ನೇ ಮನೆ. ಬಾಡಿಗೆ ಮೂಲಕ ಆದಾಯವನ್ನು ಗಳಿಸುವಂಥದ್ದು 4ನೇ ಮನೆ. ಓದುವುದರಲ್ಲಿ ಆಸಕ್ತಿ, ವಿದ್ಯಾಭ್ಯಾಸದಲ್ಲಿ ಯಶಸ್ಸು, ಇದು 4ನೇ ಮನೆಯನ್ನು ಸೂಚಿಸುತ್ತದೆ. ಅನಾರೋಗ್ಯ, ಯಾಕೆಂದರೆ ಇದು 5ನೇ ಮನೆಗೆ ವ್ಯಯಸ್ಥಾನ ಆಗಿರುವುದರಿಂದ ಅನಾರೋಗ್ಯದಂತಹ ವಿಚಾರಗಳನ್ನು ಈ ಒಂದು 4ನೇ ಮನೆಯು ಸೂಚಿಸುತ್ತದೆ. ಇದರಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಯಾವುದೇ ರೀತಿಯ ಒಂದು ತರಬೇತಿ 4ನೇ ಮನೆ. ಅಧ್ಯಯನ, ಜೀವನದಲ್ಲಿನ ತಾಯಿಯ ಪಾತ್ರ, ತಾಯಿಯ ಗರ್ಭ, ಜನ್ಮಭೂಮಿ, ಕಟ್ಟಡ ನಿರ್ಮಾಣ, ಕೃಷಿ ಚಟುವಟಿಕೆ, ಭೂಮಿಗೆ ಸಂಬಂಧಪಟ್ಟಂತಹ ಕಾರ್ಯಗಳು, ಶಿಕ್ಷಣ ಸಂಸ್ಥೆಗಳು, ಎಲ್ಲ ರೀತಿಯ ಸೌಕರ್ಯಗಳು, ವಾಹನ, ಮನೆಯಲ್ಲಿನ ಪೀಠೋಪಕರಣಗಳು, ಮನೆಯ ಅಂಗಳದ ತೋಟಗಾರಿಕೆ, ಪಶುಸಂಗೋಪನೆ, ಇವೆಲ್ಲವೂ ಸಹ ಈ 4ನೇ ಮನೆಯನ್ನು ಸೂಚಿಸುತ್ತದೆ. ಈ 4ನೇ ಮನೆಯು ಪ್ರಮುಖವಾಗಿ ವಿದ್ಯಾಭ್ಯಾಸ ಮತ್ತು ಮಾತೃಸ್ಥಾನವನ್ನು ಸೂಚಿಸುತ್ತದೆ. ಆ ವ್ಯಕ್ತಿಯು ವಾಸಿಸುವಂತಹ ಮನೆ ಆ ವ್ಯಕ್ತಿಗೆ ಅನುಕೂಲ ಮಾಡಿಕೊಡುವಂತಹ ಸೌಕರ್ಯಗಳನ್ನು ಒದಗಿಸುವಂತಹ ಕಾರಕತ್ವವನ್ನು ಈ 4ನೇ ಮನೆಯು ಹೊಂದಿದೆ. ಮನೆಯಲ್ಲಿ ಉಪಯೋಗಿಸುವಂತಹ ಫ್ರಿಡ್ಜ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, ಟಿವಿ ಆಗಿರ್ಬೋದು, ಹಾಸಿಗೆ, ಚೇರುಗಳು, ಸುಖಾಸೀನಗಳು, ಇವೆಲ್ಲವೂ ಸಹ 4ನೇ ಮನೆಯನ್ನು ಸೂಚಿಸುತ್ತವೆ. ಜಾತಕದಲ್ಲಿ ಈ 4ನೇ ಮನೆಗೆ ಸಂಬಂಧಿಸಿದ ಗ್ರಹದ ದಶಾಭುಕ್ತಿಗಳು ನಡೆಯುತ್ತಿರುವಂತಹ ಸಮಯದಲ್ಲಿ ಮನೆ ಕಟ್ಟುವಂಥದ್ದು, ವಾಹನ ತೆಗೆದುಕೊಳ್ಳುವಂತಹ ಒಂದು ಅವಕಾಶಗಳನ್ನು ನೀಡುತ್ತದೆ. ವಿದ್ಯಾಭ್ಯಾಸದಲ್ಲಿ ತೊಡಗಿಸಿಕೊಂಡಿರುವಂತಹ ಮಕ್ಕಳಿಗೆ ದಶಾಭುಕ್ತಿಗಳಲ್ಲಿ ಈ 4ನೇ ಮನೆ ಅನ್ನುವಂಥದ್ದು ನಡೆಯುತ್ತಿದ್ದರೆ ವಿದ್ಯಾಭ್ಯಾಸದಲ್ಲಿ ಯಶಸ್ಸು, ಹೊಸ ಹೊಸ ವಿಚಾರಗಳನ್ನು ಕಲಿಯಲು ಹೆಚ್ಚು ತೊಡಗಿಸಿಕೊಳ್ತಾರೆ. ವಿದ್ಯಾರ್ಜನೆಗೆ ಅನುಕೂಲವಾಗುವಂತಹ ಸನ್ನಿವೇಶವನ್ನು ಈ 4ನೇ ಮನೆಯು ಉಂಟು ಮಾಡುತ್ತದೆ. ಇದಕ್ಕಾಗಿಯೇ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹೇಗಿರ್ತಾರೆ, ಹೀಗೆ ಚೆನ್ನಾಗಿ ಓದ್ತಾರಾ ಇಲ್ವಾ ಅನ್ನೋದನ್ನು ಈ 4ನೇ ಅಧಿಪತಿ ಇರುವಂತಹ ಸ್ಥಾನವನ್ನು ನೋಡಬೇಕಾಗುತ್ತದೆ. ಈ 4ನೇ ಮನೆ ಅಧಿಪತಿ ಏನಾದರೂ ಕೇಂದ್ರ ತ್ರಿಕೋನಗಳಲ್ಲಿದ್ದರೆ, 4ನೇ ಮನೆಯಲ್ಲಿ ಯಾವುದಾದರೂ ಗ್ರಹ ಅಂದರೆ ಪಂಚಮಾಧಿಪತಿ ಅಥವಾ ಲಗ್ನಾಧಿಪತಿ, ಲಾಭಾಧಿಪತಿ ಚತುರ್ಥದಲ್ಲಿ ಸ್ಥಿತನಾಗಿದ್ದರೆ ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಸೂಚಿಸುತ್ತದೆ. ಇಲ್ಲಿ 4ನೇ ಮನೆಯಲ್ಲಿ ಯಾವುದಾದರೂ ಒಂದು ಗ್ರಹವಾದರೂ ಸ್ಥಿತವಾಗಿರಬೇಕು. ಇದರ ಜೊತೆಗೆ 4ನೇ ಮನೆ ಅಧಿಪತಿ ಲಗ್ನದಿಂದ ಕೇಂದ್ರ ತ್ರಿಕೋನಗಳಲ್ಲಿ ಸ್ಥಿತನಾಗಿದ್ದರೆ 4ನೇ ಮನೆಗೆ ಸಂಬಂಧಪಟ್ಟಂತಹ ಕಾರಕತ್ವಗಳು ಉತ್ತಮವಾಗಿರುತ್ತವೆ. ಕೆಲಸದಲ್ಲಿ ಇರುವಂಥವರಿಗೆ ಈ 4ನೇ ಮನೆಯು ದಶಾಭುಕ್ತಿಗಳಲ್ಲಿ ಬಂದರೆ ಕೆಲಸ ಮಾಡುವಂತಹ ಜಾಗದಲ್ಲಿ ಹೆಚ್ಚಿನ ಸೌಕರ್ಯಗಳು, ಅಲ್ಲಿನ ವ್ಯವಸ್ಥೆಗಳು ಇವರಿಗೆ ಉತ್ತಮವಾಗಿರುತ್ತದೆ.
ಒಳ್ಳೆಯ ಒಂದು ಪೀಠೋಪಕರಣ ಆಗಿರ್ಬೋದು, ಹೊರಗಿರುವಂತಹ ಒಂದು ಫ್ಯಾನ್ ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ಅಲ್ಲಿ ಕೆಲಸ ಮಾಡುವುದಕ್ಕೆ ಅನುಕೂಲಕರವಾಗಿರುವಂತಹ ಎಲ್ಲ ರೀತಿಯ ಸೌಕರ್ಯಗಳನ್ನು ಈ 4ನೇ ಮನೆಯು ಸೂಚಿಸುತ್ತದೆ. ಆದರೆ ಕೆಲಸದಲ್ಲಿ ಅಸಮಾಧಾನ ಹೆಚ್ಚಾಗಿರುತ್ತದೆ. ಏಕೆಂದರೆ ಈ 4ನೇ ಮನೆಯು ವಿಶ್ರಾಂತಿಯನ್ನು ಸೂಚಿಸುತ್ತದೆ. ಕೆಲಸ ಮಾಡಲು ಆಸಕ್ತಿಯನ್ನು ಕಡಿಮೆ ಮಾಡುತ್ತದೆ. ಮದುವೆ ಜೀವನದಲ್ಲಿ ಈ 4ನೇ ಮನೆಯು ಉತ್ತಮವಾದ ವ್ಯವಸ್ಥೆಗಳನ್ನು ನೀಡಿದರೂ ಸಹ ಭಾವನೆಗಳನ್ನು ಹಂಚಿಕೊಳ್ಳುವಂತಹ ಪ್ರೀತಿ ಬಾಂಧವ್ಯವನ್ನು ನೀಡುವುದಿಲ್ಲ. ಏಕೆಂದರೆ ಭಾವನೆಗಳು, ಪ್ರೀತಿ, ಬಾಂಧವ್ಯ ಇವೆಲ್ಲವೂ ಸಹ 5ನೇ ಮನೆಯನ್ನು ಸೂಚಿಸುತ್ತದೆ. ಯಾವಾಗ ಈ 5ನೇ ಮನೆಯು ದಶಾಭುಕ್ತಿಗಳಲ್ಲಿ ಬರುತ್ತದೋ ಉತ್ತಮವಾದ ಒಂದು ಬಾಂಧವ್ಯ, ಪ್ರೀತಿ ಇವೆಲ್ಲವನ್ನು ನಾವು ನಿರೀಕ್ಷಿಸಬಹುದು. ಆದರೆ 5ನೇ ಮನೆಗೆ 4ನೇ ಮನೆಯು ವ್ಯಯಸ್ಥಾನವಾಗಿರುವುದರಿಂದ ಮದುವೆ ಸಂಬಂಧದಲ್ಲಿ ಈ 4ನೇ ಮನೆಯನ್ನು ಉತ್ತಮ ಅಂತ ಪರಿಗಣಿಸಲಾಗುವುದಿಲ್ಲ. ಆದರೆ ಮದುವೆ ಜೀವನಕ್ಕೆ ಅವಶ್ಯಕವಾಗಿರುವಂತಹ ಸೌಕರ್ಯಗಳನ್ನು ಈ 4ನೇ ಮನೆಗೆ ಒದಗಿಸುತ್ತದೆ. ಯಾರಿಗೆಲ್ಲ ಈ 4ನೇ ಮನೆ ದಶಾಭುಕ್ತಿಗಳಲ್ಲಿ ನಡೀತಾ ಇರುತ್ತೋ, ಆ ಸಮಯದಲ್ಲಿ ಮದುವೆ ಆಗ್ತಾ ಇರ್ತಾರೋ ಅವರಿಗೆ ಒಳ್ಳೆಯ ಮನತನ ಮತ್ತು ಮನೆಯಲ್ಲಿ ಉತ್ತಮ ಸೌಕರ್ಯಗಳನ್ನು ನೀಡುತ್ತದೆ. ಆರೋಗ್ಯ ವಿಚಾರದಲ್ಲಿ ಈ 4ನೇ ಮನೆಯು ಅನಾರೋಗ್ಯವನ್ನು ಸೂಚಿಸುತ್ತದೆ. ನೋಡಿ, ಈ 4ನೇ ಮನೆ ಎನ್ನುವಂಥದ್ದು ಪ್ರತಿದಿನ ನಾವು ಮಲಗುವಂತಹ 8 ಗಂಟೆಗಳ ವಿಶ್ರಾಂತಿಯನ್ನು ಸೂಚಿಸುತ್ತದೆ. 4ನೇ ಮನೆಗಿಂತ ತ್ರಿಕೋಣವಾಗಿರುವಂತಹ 8ನೇ ಮನೆಯು ದೀರ್ಘಕಾಲೀನ ಅನಾರೋಗ್ಯದ ವಿಶ್ರಾಂತಿಯನ್ನು ನೀಡುತ್ತದೆ. 8ನೇ ಮನೆಯಿಂದ ತ್ರಿಕೋಣ ಸ್ಥಾನವಾಗಿರುವಂತಹ 12ನೇ ಮನೆಯು ಜೀವನದ ಕಟ್ಟಕಡೆಯ ಮೋಕ್ಷವನ್ನು ಸೂಚಿಸುತ್ತದೆ. ನಮ್ಮ ಜೀವನದ ಕೊನೆಯ ಕ್ಷಣಗಳನ್ನು ಕಳೆಯುವಂತಹ ಸ್ಥಳವನ್ನು ಈ 4ನೇ ಮನೆ ಅನ್ನುವಂಥದ್ದು ಸೂಚಿಸುತ್ತದೆ. ಕಾಯಿಲೆ ಅಂತ ಬಂದಾಗ 6ನೇ ಮನೆಯನ್ನು ನೋಡುತ್ತೇವೆ. ಕಾಯಿಲೆಯಿಂದ ಅನುಭವಿಸುವಂತಹ ವಿಶ್ರಾಂತಿಯನ್ನು ಈ 4ನೇ ಮನೆಯಿಂದ ನೋಡುತ್ತೇವೆ. ಇನ್ನು ಸಂತಾನ ವಿಚಾರದಲ್ಲಿ 4ನೇ ಮನೆಯು ಅನಾನುಕೂಲವನ್ನು ಸೂಚಿಸುತ್ತದೆ. ಏಕೆಂದರೆ ಸಂತಾನಕ್ಕೆ ಕಾರಕತ್ವವಾಗಿರುವಂತಹ 5ನೇ ಮನೆಗೆ ವ್ಯಯಸ್ಥಾನವೇ ಈ 4ನೇ ಮನೆ. ಯಾವಾಗ ದಶಾಭುಕ್ತಿಗಳಲ್ಲಿ 4ನೇ ಮನೆ ಪ್ರಬಲವಾಗಿ ನಡೆಯುತ್ತಿರುತ್ತದೋ ಆ ಸಮಯದಲ್ಲಿ ಸಂತಾನಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಹೆಚ್ಚಾಗಿರುತ್ತವೆ. ತುಂಬ ಜನ ಪಂಚಮದಲ್ಲಿ ರಾಹು ಇದ್ದಾಗ ಮಕ್ಕಳಾಗಲ್ಲ, ಪಂಚಮದಲ್ಲಿ ಕೇತು ಇದ್ದಾಗ ಸಂತಾನವಿಲ್ಲ, ಪಂಚಮದಲ್ಲಿ ಶನಿ ಇದ್ದಾಗ ಸಂತಾನವಾಗುವುದಿಲ್ಲ ಅಂತ ಹೇಳ್ತಾರೆ. ಆದರೆ ಇದು ಸತ್ಯಕ್ಕೆ ದೂರ. ಸಂತಾನ ಯೋಗ ಜಾತಕದಲ್ಲಿ 5ನೇ ಮನೆಯನ್ನು ನೋಡ್ತೇವೆ. ಈ ಪಂಚಮ ಸ್ಥಾನವು ಯಾವಾಗ ಬಲವಾಗುತ್ತದೆ ಅಂದರೆ ಆ ಪಂಚಮದಲ್ಲಿ, ಅಂದರೆ ಲಗ್ನದಿಂದ 5ನೇ ಮನೆಯಲ್ಲಿ ಯಾವುದಾದರೂ ಒಂದು ಗ್ರಹವಾದರೂ ಸ್ಥಿತನಾಗಿರಬೇಕು. ಅದು ರಾಹು ಆಗಲಿ, ಕೇತು ಆಗಲಿ, ಶನಿ ಆಗಲಿ, ಯಾವುದಾದ್ರೂ ಒಂದು ಗ್ರಹ ಈ ಪಂಚಮದಲ್ಲಿ ಸ್ಥಿತನಾದಾಗ ಆ ಒಂದು ಮನೆಯ ಕಾರಕತ್ವಗಳು ಬಲವಾಗುತ್ತವೆ. ಈ ಪಂಚಮ ಸ್ಥಾನದಲ್ಲಿ ಸ್ಥಿತನಾಗಿರುವಂತಹ ಗ್ರಹದ ದಶಾಭುಕ್ತಿ ನಡೆದಾಗ ಅಥವಾ ಪಂಚಮಾಧಿಪತಿಯ ದಶಾಭುಕ್ತಿ ನಡೆದಾಗ ಖಂಡಿತವಾಗಿ ಅವರಿಗೆ ಸಂತಾನ ಯೋಗವು ಪ್ರಾಪ್ತಿಯಾಗುತ್ತದೆ. ಇದರ ಜೊತೆಗೆ ಪಂಚಮಾಧಿಪತಿಯ ಕನೆಕ್ಟಿವಿಟಿಯನ್ನು ನೋಡಬೇಕಾಗುತ್ತೆ. ಪಂಚಮಾಧಿಪತಿ ಏನಾದರೂ 12ನೇ ಮನೆಗೆ ಹೋಗಿದೆಯಾ, ದುಸ್ಥಾನಗಳಿಗೆ ಕನೆಕ್ಟ್ ಆಗಿದೆಯಾ, ಪಂಚಮಾಧಿಪತಿ ಕೇಂದ್ರ ತ್ರಿಕೋಣಕ್ಕೆ ಕನೆಕ್ಟ್ ಆಗಿದೆ ಅಂತ ನೋಡಬೇಕಾಗುತ್ತೆ. ಅದರ ಮೇಲೆ ನಾವು ಸಂತಾನ ಹೇಗಿದೆ ಅಂತ ವಿಶ್ಲೇಷಿಸಬಹುದು. ಸಂತಾನವನ್ನು ಬಯಸುವವರ ಜಾತಕದಲ್ಲಿ ನಡೆಯುತ್ತಿರುವಂತಹ ದಶಾಭುಕ್ತಿಗಳಲ್ಲಿ ಪಂಚಮ ಸ್ಥಾನ ಬಂದಾಗ ಸಂತಾನ ಯೋಗ ಪ್ರಾಪ್ತಿಯಾಗುತ್ತದೆ. ಇದರ ಜೊತೆಗೆ ಪಂಚಮಾಧಿಪತಿ ಕೇಂದ್ರ ತ್ರಿಕೋನಗಳಲ್ಲಿದ್ದಾಗ ಪಂಚಮದ ಶಕ್ತಿಯು ಇನ್ನಷ್ಟು ಹೆಚ್ಚಾಗುತ್ತದೆ. ಈ ರೀತಿ ದಶಾಭುಕ್ತಿಗಳ ಅನುಸಾರ ಪರಿಶೀಲನೆ ಮಾಡಬೇಕೇ ಹೊರತು ಪಂಚಮದಲ್ಲಿ ಅಶುಭ ಗ್ರಹಗಳು ಸ್ಥಿತನಾದಾಗ ಸಂತಾನವಾಗುವುದಿಲ್ಲ ಎನ್ನುವಂಥದ್ದು ಖಂಡಿತವಾಗಿ ತಪ್ಪು ಲೆಕ್ಕಾಚಾರವಾಗುತ್ತದೆ. ಯಾವುದೇ ಗ್ರಹಗಳಿರಲಿ, ಆದರೆ ಪಂಚಮದಲ್ಲಿ ಒಂದು ಗ್ರಹ ಇದ್ದಷ್ಟು ಆ ಪಂಚಮಕ್ಕೆ ಸಂಬಂಧಪಟ್ಟಂತಹ ಕಾರಕತ್ವಗಳು ಉಲ್ಬಣವಾಗುತ್ತವೆ. ಸಂತಾನ ವಿಚಾರದಲ್ಲಿ ಯಾವಾಗ ಈ 4ನೇ ಮನೆ ಪ್ರಬಲವಾಗಿ ದಶಾಭುಕ್ತಿಗಳಲ್ಲಿ ನಡೆಯುತ್ತಿರುತ್ತದೋ ಆ ಸಮಯದಲ್ಲಿ ಸಂತಾನ ಯೋಗವು ಉತ್ತಮವಾಗಿರುವುದಿಲ್ಲ. ಇನ್ನು ಆಸ್ತಿ ಖರೀದಿ, ಮನೆ ಕಟ್ಟುವಂತಹ ವಿಚಾರಕ್ಕೆ ಈ 4ನೇ ಮನೆಯು ಅತ್ಯುತ್ತಮವಾಗಿದೆ. ದಶಾಭುಕ್ತಿಗಳ ಸಮಯದಲ್ಲಿ ಈ 4ನೇ ಮನೆಯು ಬಂದಾಗ ಆಸ್ತಿ ಖರೀದಿ,
ಮತ್ತು ಮನೆ ಕಟ್ಟುವುದಕ್ಕೆ ಅನುಕೂಲವನ್ನು ಉಂಟು ಮಾಡುತ್ತದೆ. ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ ಇರುವಂತಹ ಕುಟುಂಬವನ್ನು ಈ 4ನೇ ಮನೆಯು ಸೂಚಿಸುತ್ತದೆ. ಕುಟುಂಬದಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಹೇಗಿದೆ ಅನ್ನುವಂತಹ ವಿಚಾರವನ್ನು ಈ 4ನೇ ಮನೆಯಿಂದ ತಿಳಿಯಬಹುದು. ಯಾವಾಗ ಲಗ್ನದಿಂದ ಚತುರ್ಥದಲ್ಲಿ ಒಂದಕ್ಕಿಂತ ಹೆಚ್ಚು ಗ್ರಹಗಳು ಸ್ಥಿತವಾಗಿರುತ್ತದೋ ಕುಟುಂಬದ ವಿಚಾರಗಳಲ್ಲಿ ಇವರಿಗೆ ಹೆಚ್ಚಿನ ಜವಾಬ್ದಾರಿ ಅನ್ನುವಂಥದ್ದು ಇರುತ್ತದೆ. ಈ ಎಲ್ಲ ಕಾರಕತ್ವಗಳು ಆ ವ್ಯಕ್ತಿಗೆ ನಡೆಯಬೇಕಾದರೆ, ಅಂದರೆ 4ನೇ ಮನೆಗೆ ಸಂಬಂಧಪಟ್ಟಂತಹ ಎಲ್ಲ ಕಾರಕತ್ವಗಳು ಆ ವ್ಯಕ್ತಿಗೆ ನಡೆಯಬೇಕು ಅಂತಂದರೆ ದಶಾಭುಕ್ತಿಗಳಲ್ಲಿ ಈ 4ನೇ ಮನೆಯು ಚಾಲನೆಯಲ್ಲಿರಬೇಕು. ಅದು ಗ್ರಹದಲ್ಲಾದರೂ ಬರ್ಬೋದು, ನಕ್ಷತ್ರದಲ್ಲಾದರೂ ಬರ್ಬೋದು, ಅಥವಾ ಸಬ್ಲಾಡಲ್ಲಾದರೂ ಬರ್ಬೋದು. ಜಾತಕದಲ್ಲಿ ಲಗ್ನದಿಂದ 4ನೇ ಮನೆಯಲ್ಲಿ ಯಾವುದಾದರೂ ಒಂದು ಗ್ರಹವಾದರೂ ಸ್ಥಿತವಾಗಿದ್ದರೂ ಆ ವ್ಯಕ್ತಿಗೆ 4ನೇ ಮನೆಯ ಕಾರಕತ್ವಗಳ ಅಂಶಗಳು 4ನೇ ಮನೆಗೆ ಸಂಬಂಧಿಸಿದ ದಶಾ ಸಮಯದಲ್ಲಿ ಹೆಚ್ಚು ಪ್ರಧಾನವಾಗಿರುತ್ತದೆ. ನೋಡಿ, ಈ ಲಗ್ನ ಅನ್ನುವಂಥದ್ದು ಪೂರ್ವ ದಿಕ್ಕನ್ನು ಸೂಚಿಸಿದರೆ ಈ 4ನೇ ಮನೆ ಅನ್ನುವಂಥದ್ದು ಭೂಮಿಯ ಪಾತಾಳವನ್ನು ಸೂಚಿಸುತ್ತದೆ. ಸಪ್ತಮ ಅನ್ನುವಂಥದ್ದು ಪಶ್ಚಿಮವನ್ನು ಸೂಚಿಸಿದರೆ ದಶಮ ಸ್ಥಾನ ಎನ್ನುವಂಥದ್ದು ಆಕಾಶ, ಅಂದರೆ ನೆತ್ತಿ ಮೇಲಿನ ಒಂದು ಆಕಾಶವನ್ನು ಸೂಚಿಸುತ್ತದೆ. ನಮ್ಮ ಕರ್ಮ ಅನ್ನುವಂಥದ್ದೇನಿದೆ, ನಮ್ಮ ಕರ್ಮ ಮುಗಿದ ನಂತರ ನಮ್ಮ ದೇಹವನ್ನು ಸಮಾಧಿ ಮಾಡುವಂತಹ ಸ್ಥಳವೂ ಸಹ ಈ 4ನೇ ಮನೆಯನ್ನೇ ಸೂಚಿಸುತ್ತದೆ. ಅಂದರೆ ಭೂಮಿಯ ಕೆಳಭಾಗವನ್ನು ಈ 4ನೇ ಮನೆಯು ಸೂಚಿಸುತ್ತದೆ. ಇದಕ್ಕಾಗಿಯೇ ಈ 4ನೇ ಮನೆ ಎನ್ನುವಂಥದ್ದು ಮೋಕ್ಷ ಸ್ಥಾನವಾಗಿದೆ. 4, 8, 12 ಇವು ಮೋಕ್ಷ ಸ್ಥಾನಗಳು. ಇವಿಷ್ಟು 4ನೇ ಮನೆಗೆ ಸಂಬಂಧಪಟ್ಟಂತಹ ವಿಚಾರಗಳಾಗಿವೆ. ಮುಂದಿನ ಒಂದು ಸಂಚಿಕೆಯಲ್ಲಿ 5ನೇ ಮನೆಗೆ ಸಂಬಂಧಪಟ್ಟಂತಹ ಇನ್ನಷ್ಟು ವಿಚಾರಗಳನ್ನು ತಿಳಿಯೋಣ. ಜ್ಯೋತಿಷಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳಿಗೆ ಹಿಂದೆ ನಮ್ಮ ಮಾಸ್ಟರ್ ಆಫ್ ಅಸ್ಟ್ರಾಲಜಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.